ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಚಿಕ್ಕನಳ್ಳಿ ಗ್ರಾಮದಲ್ಲಿಂದು ಗ್ರಾಮ ದೇವತೆ ರೇಣುಕಾ ಯಲ್ಲಮ್ಮ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಸಡಗರ ಸಂಭ್ರಮದಿಂದ ನಡೆಯಿತು. ಬಹಳ ಮನರಂಜನೆ ಇರುವಂತಹ ಜೋಕಾಲಿ, ಮೇಲ್ಕುಣಿತ, ನಾಟಕ ಪ್ರದರ್ಶನ, ಅನೇಕ ಚಟುವಟಿಕೆಗಳು ಕೂಡ ಇಲ್ಲಿ ನಡೀತವೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬೇರೆ ಬೇರೆ ರಾಜ್ಯಗಳಿಂದ ಬರುವ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಅಪಾರ ನಂಬಿಕೆ, ಬೇಡಿದ್ದನ್ನೆಲ್ಲ ನೀಡುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ದರ್ಶನ ಪಡೆಯಲು ಮುಂಜಾನೆಯಿಂದ ಭಕ್ತಾದಿಗಳು ಹರಸಾಹಸವನ್ನ ಪಡುತ್ತಾರೆ. ದೇವಿ ದರ್ಶನಕ್ಕಾಗಿ ಶಾಂತಿಯಿಂದ ಸರದಿ ಸಾಲಿನಲ್ಲಿ ಲಕ್ಷಾಂತರ ಭಕ್ತಾದಿಗಳು ಆಗಮಿಸುತ್ತಾರೆ. ಈ ವರ್ಷ ಕೂಡ 1.5 ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಕಂಡು ಬಂದಿದ್ದು, ಬಂದ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಪ್ರತಿಯೊಂದು ವ್ಯವಸ್ಥೆ ಕೂಡ ಅತಿ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ದೇವಸ್ಥಾನದ ಆವರಣದ ಮುಂದೆ 200ಕ್ಕೂ ಹೆಚ್ಚು ಬಗೆ ಬಗೆಯ ಅಂಗಡಿಗಳು ನೋಡುಗರ ಕಣ್ಮನವನ್ನ ಸೆಳೆಯುತ್ತವೆ. ಹಾಗೆ ಭಕ್ತಾದಿಗಳು ನೀರು ನಮಸ್ಕಾರ ಹಾಕೋದ್ರ ಮೂಲಕ ತಮ್ಮ ಹರಕೆಯನ್ನ ಈಡೇರಿಸಿಕೊಳ್ತಾರೆ. ಹಾಗೆ ಈ ತಾಯಿಯು ಬೇಡಿದ್ದೆಲ್ಲ ಈಡೇರಿಸ್ತಾರೆ ಎಂಬ ನಂಬಿಕೆ ಬರುವ ಭಕ್ತಾದಿಗಳಲ್ಲಿ ಇರುವುದರಿಂದ ಹೊಸ ವರ್ಷ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಈ ಜಾತ್ರಾ ಮಹೋತ್ಸವದಲ್ಲಿ ಪೊಲೀಸ್ ಇಲಾಖೆಯು ಬಹಳ ಬಿಗಿ ಬಂದೋಬಸ್ತನ್ನ, ಯಾವ ಒಂದು ಸಣ್ಣ ಜಗಳ ಬರದಂತೆ ಭದ್ರತೆಯನ್ನ ಒದಗಿಸುತ್ತದೆ. ಹಾಗೆ ಆರೋಗ್ಯ ಇಲಾಖೆ ಕೂಡ ಸೇವೆಯನ್ನ ಸಲ್ಲಿಸುತ್ತದೆ. ನಾವು ಜಾತ್ರೆ ಬಗ್ಗೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಈ ವರ್ಷ ಜಾತ್ರೆ ಆಗುತ್ತೆ ರೀ. ಇಲ್ಲೆಲ್ಲ ನಮ್ಮ ಊರಿನವರೇ ಕಂಪ್ನಿ ನಾಟಕಗಳು ಕಲಿತಾರೆ, ಎಲ್ಲ ಡ್ರಾಮಾದವರು ಬರ್ತಾರೆ. ಈಗ ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಜಾತ್ರೆ, ಮೊದಲನೇ ಜಾತ್ರೆ ಅಂದರೆ ಮೌನೇಶ್ವರನ ಜಾತ್ರೆ. ಆ ನಂತರ ಸೆಕೆಂಡ್ನೇ ಜಾತ್ರೆ ಅಂದರೆ ಕರ್ನಾಟಕದಲ್ಲಿ ದೊಡ್ಡ ಜಾತ್ರೆ ಅಂದರೆ ನಮ್ಮ ಊರು ಚಿಕ್ಕನಳ್ಳಿ ಜಾತ್ರೆನೇ ದೊಡ್ಡದು ರೀ. ಈಗ ಬರ್ತಾ ಜನರು ಜಾಸ್ತಿ ಆಗೋದ್ರಿಂದ ಈಗ ಎಲ್ಲ ಟೆಂಪಲ್ ಕಮಿಟಿಯವರು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಪಂಚಾಯತಿಯವರು ಮಾಡಿದ್ದಾರೆ, ನಮ್ಮ ತಹಸೀಲ್ದಾರ್ ಸಾಹೇಬರು ಹೊಸದಾಗಿ ಬಂದಿದ್ದಾರೆ. ಅವರಂತೂ ತುಂಬ ಒಂದು ವಾರದ ಗಟ್ಟಲೆ ಇಲ್ಲೇ ನಮ್ಮೂರಲ್ಲೇ ಇದ್ದಾರೆ, ಎಲ್ಲ ವ್ಯವಸ್ಥೆನೂ ಮಾಡಿದ್ದಾರೆ. ಎಷ್ಟು ಜನಸಂಖ್ಯೆ ಸೇರಿರ್ಬೋದು ಸರ್? 1.5 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಸೇರಿದೆ ಸರ್. ಬಂದ ಭಕ್ತಾದಿಗಳೆಲ್ಲ ಊಟದ ವ್ಯವಸ್ಥೆ ಎಲ್ಲ ಇದೆ? ಭಕ್ತಾದಿಗಳಿಗೆಲ್ಲ ಊಟದ ವ್ಯವಸ್ಥೆ ಇದೆ. ಅಂದ್ರೆ ಎಷ್ಟು ದಿನ ಇದು ಜಾತ್ರೆ? 5 ದಿನ ಜಾತ್ರೆ ಆಗುತ್ತೆ. 5 ದಿನಗಳಿಂದ ಅಂದ್ರೆ ಇವತ್ತಿನ ವಿಶೇಷ ಏನು? ಒಂದು ದಿನ ಪಲ್ಲಕ್ಕಿ ಸೇವೆ, ಮತ್ತೆ 3ನೇ ದಿನ 4ನೇ ದಿನ ಇವು ನಾಟಕ ಡ್ರಾಮಾಗಳು ಏನು ಇರ್ತಾವಲ್ರಿ, ಅದಕ್ಕೋಸ್ಕರ ಜನರು ಎಲ್ಲ ನೋಡಿಕೊಂಡು ವಿಜೃಂಭಣೆಯಿಂದ ಅವರು ಖುಷಿಯಾಗಿ ಊರು ತಲುಪ್ತಾರೆ. ಇವತ್ತಿನ ದಿನ ವಿಶೇಷ ಏನ್ರಿ? ಇವತ್ತಿನ ದಿನ ವಿಶೇಷ ಅಂತಂದ್ರೆ ಪಲ್ಲಕ್ಕಿ ಸೇವಾ. ಬೆಳಗಿನ ಜಾವ ಎಲ್ಲ ಭಕ್ತಾದಿಗಳು ಪಲ್ಲಕ್ಕಿ ಸೇವೆ ಮಾಡಿ ಆ ತಾಯಿಗೆ ಉಡಿ ತುಂಬಿ ನಮಸ್ಕಾರ ಹಾಕಿ ಎಲ್ಲರೂ ಹೋಗ್ತಾರೆ. ನಾಟಕ ವ್ಯವಸ್ಥೆ ಎಲ್ಲ ಮಾಡಿದ್ರಿ? ನಾಟಕನೂ ಎಲ್ಲ ನಮ್ಮ ಊರಲ್ಲೇ ಕಲಾವಿದರು ಇದ್ದಾರೆ. ಎಲ್ಲರೂ 20 ವರ್ಷಗಳಿಂದ ಆಯ್ತು, 1 ವರ್ಷನೂ ಬಿಡಲ್ಲ, ಎಲ್ಲರೂ ಕಲಿತಾ ಇದ್ದಾರೆ. ಜನರಿಗೆ ಆರೋಗ್ಯ 22ರಿಂದ 26 ಥರ ನಮ್ಮದು ಎಲ್ಲ ಸ್ಟಾಫ್ ಎಲ್ಲರೂ ಜನರಿಗೆ ಶಿಫ್ಟ್ ಅದ, 2 ಶಿಫ್ಟ್ ಅದ. ಮುಂಜಾನೆ 8 ಎಲ್ಲ ಟೋಟಲ್ 14 ಸಿಬ್ಬಂದಿ ಅದ. ಅಂದ್ರೆ ಯಾವಾಗಿಂದ ಈ ಸೇವೆ ಇದು ಮಾಡ್ತಾ ಇದ್ದೀರಾ ಸರ್? ಇವಾಗ ಅಂದ್ರೆ ರಾತ್ರಿನೇ ಇರ್ತದ ಸರ್? ಯಾರಾದ್ರೂ ಭಕ್ತಾದಿಗಳು ಬಂದು ತೋರ್ಸ್ಕೊಂಡು ಹೋಗಿದಾರ ಸರ್? ಯಾರು ಸರ್ ನಿಮ್ಮ ಹೆಸರು?